2025ರಂದು ಕೊಪ್ಪಳದಲ್ಲಿ ದನ ಕುರಿಗಳಿಗೆ ನೀರು ಕುಡಿಸಲು ಬಲ್ಡೋಟ ಕಂಪನಿ ಒಳಗಡೆ ರೈತರು ಮತ್ತು ಕುರಿಗಾಯಿಗಳು ಹೋದಾಗ ಅಲ್ಲಿನ ಸಿಬ್ಬಂದಿಗಳು ರೈತರನ್ನ ಹೊಡೆದು ಕುರಿಗಾಯಿಗಳ ದೇವಪ್ಪ ಆಲ್ಹಳ್ಳಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಹೈಕೋರ್ಟ್ ಆದೇಶದಂತೆ ಬಸಾಪುರ ಕೆರೆಯನ್ನ ಸಾರ್ವಜನಿಕರಿಗೆ ಮತ್ತು ದನ ಕುರಿಗಳಿಗೆ ನೀರು ಕುಡಿಯಲು ಮತ್ತು ಉಪಯೋಗಿಸಲು ಮುಕ್ತವಾಗಿ ಇಡಬೇಕೆಂದು ಆದೇಶವಿದ್ದರೂ ಇಂಥ ದುರ್ವರ್ತನೆಯನ್ನ ಕಂಪನಿ ತನ್ನ ಸಿಬ್ಬಂದಿಗಳ ಮೂಲಕ ಮಾಡಿಸುತ್ತಿದೆ. ಕೊಪ್ಪಳದ ಜನತೆ ಎಚ್ಚೆತ್ತುಕೊಳ್ಳಬೇಕು. ಇವತ್ತು ಕುರಿಗಾಯಿಗಳು, ಮುಂದೊಂದು ದಿನ ಕೊಪ್ಪಳ ಜನತೆಯ ಮೇಲೂ ಕೂಡ ಇಂತಹ ಹಲ್ಲೆಗಳು ನಡೆಯಬಹುದು. ಹಾಗಾಗಿ ಕೂಡಲೇ ಇದರ ವಿರುದ್ಧ ಪ್ರಜ್ಞಾವಂತ ಜನ ಎದ್ದು ನಿಲ್ಲಬೇಕು, ಒಗ್ಗಟ್ಟಾಗಬೇಕು, ಹೋರಾಟ ಮಾಡಬೇಕು, ಸರ್ಕಾರದ ಮೇಲೆ ಒತ್ತಡ ತರಬೇಕು. ಸಾರ್ವಜನಿಕ ಕೆರೆಯನ್ನ ಮಾರಿದ ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸಬೇಕು. ಕೊಪ್ಪಳದಿಂದ ಬಲ್ಡೋಟ ಕಂಪನಿ ತೊಲಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ. ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಮುಖಂಡರಾದ ಶರಣುಗಡ್ಡಿ ಹೇಳಿಕೆ ನೀಡಿದ್ದಾರೆ. ಸಮಿತಿ ಮುಖಂಡರಾದ ಅಲ್ಲಮ ಪ್ರಭು ಬೆಟ್ಟದೂರ್, ಕೆಬಿ ಗೋನಾಳ್, ಬಸವರಾಜ್ ಶೀಲವಂತರ್, ಹೊಸಮನಿ, ಎಸ್ಸಿ ಗಫರ್, ಮಂಗ್ಲೇಶ್ ರಾಥೋಡ್, ಮುದುಕಪ್ಪ ಮೇಸ್ತ್ರಿ ಮುಂತಾದವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಲಾಗಿದೆ. ರೈತ ಅದಿಯಲ್ಲ ಅಷ್ಟು ಮಾಡಿ ವಿಡಿಯೋ ಮಾಡ ಸರ ನೀವೇ ಪಾಸ್ ಆಗಿ ನೀವು ನೋಡ್ರಿ ಹೇಳ್ರಿ ಸರ ಮುಚ್ಕೊಂಡ್ರಿ ಅವ್ನು ತಲೆ ಹೊಡೆದಂಗೆ ಹೊಡೆದಿರಲ್ಲ. ಆಯ್ತು ನಿಮ್ಗೆ ಗೇಟಿ ಹೊಡಿತೀವಿ ನಾವು, ತಲೆ ಹೊಡೆದಿರಲ್ಲ, ಗೇಟಿ ಹೊಡಿತೀವಿ ನಾವು, ತಲೆ ಹೊಡೆದಿರಲ್ಲ. ನೀವೇ ಮಾಡ್ತೀವಿ, ಗೇಟಿ ಹೊಡಿತೀವಿ ನಾವು, ಹೊಡಿತೀವಿ ನಾವು, ನಮ್ಮ ಗೇಟ್ ಲುಕ್ಸಾನ್ ಮಾಡ್ಕೊಂತೀವಿ ನಾವು. ನನ್ನೇನು ಚಂದ ಮಾಡ್ತೀಯ ಬಾ ಒಳಗಿದ್ರೆ ಹೊರಗಿದ್ರೆ ಹೊರಗಯ್ಯಪ್ಪ ಹೊರಗ ಪೂರ ಇಲ್ಲಿ ಮ್ಯಾಗ ಇದು ಸುಗತ್ನಲ್ಲ ದಾಟಿ ಮ್ಯಾಗ ಐತಲ್ಲ ಗಾಡಿ ರೋಡಿನ ನಡ್ಕ ಇವ್ರು ಅಲ್ಲಿ ಇದ್ರ ತಲ್ಲಿ ಬೆದರ್ತಾರಲ್ಲ ಸುಳ್ರಾಮಪ್ಪನವ್ರು ಹೊಲ್ದಾಕ ಓಸು ದನ ಒಳಗೆ ಹೋಗಿದ್ದಿಲ್ಲಪ್ಪ. ಹಿಂದಾಡಕ್ಕೆ ಈಗ ಹೋಗಿಸ್ ಬಂದಿವಿ. ಈ ಹುಡುಗನ ಬಡ್ದಿಂದ ಅವರು ಅಲ್ಲಿಗೆ ಹೋಗ್ಯಾರಲ್ಲಮ್ಮ, ಅಲ್ಲಿ ಕಬಾಟ ಮಾಡೋದಕ್ಕೆ ಈಗ ಹೋಗ್ಯಾನ. ಅಲ್ಲಿ ನಾನು ಕುರಿ ತಲೆದೀನಿ, ಏನೇನು ಬಡ್ದ್ಬಿಟ್ರ